ಇದ್ದು ನಡುವೆ ನಿಂತು ಹೋಗಿದ್ದ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಸ್ಪೀಡ್ ಬೋಟ್ ಜಲಸಾರಿಗೆಯನ್ನು ಕರ್ನಾಟಕ ಜಲಸಾರಿಗೆ ಮಂಡಳಿಯು ಆರಂಭಿಸಿದೆ. ಮೊದಲ ಯಾನದಲ್ಲಿ ಲಕ್ಷದ್ವೀಪದಿಂದ ಮಾಜಿ ಸಂಸದ ಅಬ್ದುಲ್ಲಾ ಸೈಯದ್ ಸಹಿತ 150 ಪ್ರಯಾಣಿಕರು, 8 ಮಂದಿ ಕೆಲಸಗಾರರು, 3 ಜನ ಸಿಬ್ಬಂದಿಯು ಮಂಗಳೂರಿನ ಹಳೆಯ ಬಂದರು ಮುಟ್ಟಿದ್ರು. ಹಿಂದೆ ಲಕ್ಷದ್ವೀಪಕ್ಕೆ ಪ್ರಯಾಣಿಕರ ಪಾಂಡಿಯು 13 ಗಂಟೆ ತೆಗೆದುಕೊಳ್ಳುತ್ತಿತ್ತು. ಈಗ ವೇಗದ ಯಾನದಲ್ಲಿ 7 ಗಂಟೆಯಲ್ಲಿ ಮುಟ್ಟುವುದು ಸಾಧ್ಯ. ಒಂದು ಯಾನಕ್ಕೆ 450 ರೂಪಾಯಿ ಶುಲ್ಕವಿದೆ. ಕೊಚ್ಚಿಗೆ ಹೋಗಿ ಲಕ್ಷದ್ವೀಪಕ್ಕೆ ಪ್ರಯಾಣಿಸುವ ಕಷ್ಟ ತಪ್ಪಿದೆ. ಮಾಜಿ ಸಂಸದ ಅಬ್ದುಲ್ಲಾ ಸೈಯದ್ ಅವರು ಈ ಸಂಬಂಧ ಸ್ಪೀಕರ್ ಯುಟಿ ಖಾದರ್, ಮಂತ್ರಿ ದಿನೇಶ್ ಗುಂಡೂರಾವ್ ಅವರುಗಳ ಮೂಲಕ ಕರ್ನಾಟಕ ಜಲಸಾರಿಗೆ ಮಂಡಳಿಯ ಜೊತೆಗೆ ಮಾತುಕತೆ ನಡೆಸಿದ್ದನ್ನು ತಿಳಿಸಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಪತ್ರ ವ್ಯವಹಾರ ನಡೆಸಿದ್ದನ್ನು, ಪ್ರಧಾನಿ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದನ್ನು ನೆನಪಿಸಿ ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.